ಬಾ. ಏನು ಮೇಡಮ್ನವರು ಇದ್ದಕ್ಕಿದ್ದ ಹಾಗೆ ಹೇಳ್ದೆ ಕೇಳ್ದೆ ಇಲ್ಲಿವರೆಗೂ ಬಂದ್ಬಿಟ್ಟಿದ್ದೀರಾ? ಓಹೋ, ನಿನ್ ಕೇಳಿನೇ ನಾನು ಬರ್ಬೇಕಾ? ಹಾಗಲ್ಲ ಕಣೆ. ಹಾಯ್ ಗ್ರ್ಯಾಂಡ್ ಮದರ್ಸ್. ಬಾ ಪಾಪ. ಇವತ್ತು ಹೊರಗಡೆ ರೋಸ್ ಇರ್ಲಿಲ್ಲ. ರೋಸ್ ಕೊಟ್ಟಿಲ್ಲ ಅಂತ ನೀವಿಬ್ರು ನಿಮ್ ಬ್ಲೆಸ್ಸಿಂಗ್ಸ್ ಕೊಡದೇ ಇರಲ್ಲ ತಾನೆ? ದೇವ್ರು ಒಳ್ಳೇದ್ ಮಾಡ್ಲಪ್ಪ. ನೋಡು, ಹೂವಿನಂತ ಮನ್ಸಿರೋ ನಿನ್ನ ಆ ದೇವ್ರಿ ಮನೆಗೆ ಅಳಿನಾಗ್ ಕೊಡ್ತಾ ಇದ್ದಾನಲ್ಲ, ಅದೇ ನಮಗ್ ಖುಷಿ. ಬಾಪ ಕೂತ್ಕೋ. ಶಾಂತಿ ಕೂರಕ್ಕೆಲ್ಲ ಟೈಮ್ ಇಲ್ಲ, ನಾವಿಬ್ರು ಊಟಕ್ಕೆ ಹೋಗ್ತಾ ಇದೀವಿ. ವೇಟ್ ಮಾಡ್ಬೇಡ ನನಗೆ. ಬಾಯ್. ಅಲ್ಲ ಒಂದ್ ನಿಮಿಷ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಬಾ. ಅದು ಹೇಗೆ ಹೇಳ್ಬೇಕು ಅಂತಂದ್ರೆ, ಬೇಗ ಹೇಳ, ನಂಗೆ ಟೈಮ್ ಆಗ್ತಿದೆ. ಮರಿ, ನಿಮ್ಮಿಬ್ಬರಿಗೂ ಇನ್ನೂ ಮದ್ವೆ ಆಗಿಲ್ಲ. ಆ ಹುಡುಗನ ಅಪ್ಪ ಅಮ್ಮನ ಜೊತೆ ನಾ ಇನ್ನೂ ಮದ್ವೆ ವಿಷಯ ಮಾತೇ ಆಡಿಲ್ಲ. ಅಷ್ಟ್ರೊಳಗಡೆ ನೀವಿಬ್ರು ಹೀಗೆಲ್ಲ ಹೊರಗಡೆ ಓಡಾಡೋದು. ತೇಜಸ್ ಯಾರು? ನನ್ ಮದ್ವೆ ಆಗೋ ಹುಡುಗ ತಾನೆ. ನಮ್ಮ ಮನೇಲೂ ಓಕೆ ಆಗಿದೆ, ಅವನ ಮನೇಲೂ ಒಪ್ಕೊಂಡಿದ್ದಾರೆ. ಮತ್ತೇನ್ ಪ್ರಾಬ್ಲಮ್ ನಿಂಗೆ? ಹಾಗಲ್ಲ ಕಣೆ. ಶಾಂತಿ, ಆ ಕಳ್ಳ ಪರಿಚಯ ಆಗಿ ನಮ್ 3 ದಿನಾನೂ ಆಗಿಲ್ಲ. ಅವನು ನಂಬ್ತ್ಯಾ? ತೇಜಸ್ ನಂಬಕ್ಕೆ ನಿನ್ಗೆ? ಸ್ವಲ್ಪ ಬೆಲ್ಲ ಮಾತಾಡು, ಲಚ್ಚಿಗೆ ಏರಿಸ್ಕೊಂಡ್ರೆ ಬೇಜಾರು ಮಾಡ್ಕೊತಾಳೆ. ಇಲ್ಲಿ ನೋಡು, ನಿನ್ ಟೆನ್ಷನ್ ನನಗೆ ಅರ್ಥ ಆಗುತ್ತೆ, ಆದ್ರೆ ನನ್ ಮೇಲೆ ನಂಬಿಕೆ ಇಡು. ನಾನು ಹೋಗೋಣ. ಒಂದ್ ಸ್ವಲ್ಪ ಅರ್ಥ ಮಾಡು. ಸರಿ ಹೊರಡೋಣ. ಬಾಯ್ ಶಾಂತಿ. ಮುಟ್ಟಡೆ ಅಲ್ಲೋಡಿ, ಅವರಿಬ್ರು ಎಷ್ಟು ಕ್ಯೂಟಾಗಿ ಕಾಣ್ತಾರೆ. ಸುತ್ತಾಡ್ಕೊಂಬರ್ಲಿ. ಅಯ್ಯೇ, ನೀನ್ ಯಾಕೆ ಮುಖ ಹೀಗೆ ಮಾಡ್ಕೊಂಡಿದ್ಯಾ? ನನ್ಗೆ ಯಾಕೋ ಆ ಹುಡುಗಿ ಜೀವನದ ಬಗ್ಗೆನೇ ಆತಂಕ ಆಗ್ತಾ ಇದೆ. ನೋಡೆ, ನಿತ್ಯ ತಿಳುವಳಿಕೆ ಇರೋ ಹುಡುಗಿ. ಆ ಹುಡುಗನು ತುಂಬಾ ಒಳ್ಳೆ ಹುಡುಗ. ನಿನ್ ಮೊಮ್ಮಗಳನ್ನ ಅಷ್ಟೇ ಅಲ್ಲ, ನಮ್ಮನ್ನು ಸಹಿತ ಅವನು ತುಂಬಾ ಪ್ರೀತಿಯಿಂದ ನೋಡ್ಕೋತಾನೆ. ನೀನ್ ಏನು ಯೋಚನೆ ಮಾಡಬೇಡ. ಹೋಗಿ ರೆಡಿ ಆಗ್ಬಿಟ್ಟ, ಹೊರಗಡೆ ಹೋಗ. ಅಮ್ಮ ಹೇಗಿದ್ದೀರಾ? ಇವ್ರ ಹೆಸರು ಸರಳ ಅಂತ. ಇವ್ರು ಒಂದು ರೇರ್ ಕಾಯಿಲೆಯಿಂದ ನರಳ್ತಾ ಇದ್ದಾರೆ. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಈ ತರ ಡಿಸೀಸ್ನ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇದನ್ನ MRKH ಅಂತ ಹೇಳ್ತಾರೆ. ಡಸನ್ ಇವನ್ ನೋ ವಾಟ್ MRKH ಸ್ಟ್ಯಾಂಡ್ಸ್ ಫಾರ್? ಮೇಯರ್ ರಾಕಿ-ಟಾನ್ಸ್ಕಿ ಕಾಸ್ಟರ್ ಹೌಸರ್ ಸಿಂಡ್ರೋಮ್ ಅಂದ್ರೆ ಎ ವುಮನ್ ಇಸ್ ಬಾರ್ನ್ ವಿತೌಟ್ ಯೂಟ್ರಸ್, ಸರ್ವೆಕ್ಸ್ ಆರ್ ಅಪ್ಪರ್ ಪಾರ್ಟ್ ಆಫ್ ವೆಜೈನಾ. ಈ ಕಂಡೀಷನ್ ಅಲ್ಲಿರೋ ಮಹಿಳೆಯರಿಗೆ ಓವರ್ ಎಸಿದು ಎಗ್ ಪ್ರೊಡ್ಯೂಸ್ ಆದ್ರೂ ಕೂಡ ಬಂಜೆತನನ ಎದುರಿಸಬೇಕಾಗತ್ತೆ. ಅಂತವ್ರು ಮಕ್ಳಿಗಾಗಿ ಬಾಡಿಗೆ ತಾಯಿ ಅಥವಾ ದತ್ತು ಮೊರೆ ಹೋಗ್ಬೇಕು. ನೈಸ್, ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನೆಕ್ಸ್ಟ್. ಹೆಲೋ, ಇವ್ರ ಹೆಸರು ಅಂಜಲಿ ಅಂತ. ಶಿ ಇಸ್ ಸಫರಿಂಗ್ ಫ್ರಮ್ ಫೈಬ್ರೋಮಸ್ಕ್ಯುಲರ್ ಡಿಸ್ಪ್ಲೇಸಿಯಾ and it means a rare vascular condition that causes abnormal growth of cells in the wall of artery. ಇದು ರಕ್ತ ಚಲನೆ ಮೇಲೆ ಪರಿಣಾಮ ಬೀರಿ ಹೈ ಬ್ಲಡ್ ಪ್ರೆಷರ್ಗೆ ಕಾರಣ ಆಗುತ್ತೆ. ಏನೋ ನಿನಗೆ ಎಲ್ಲ ಗೊತ್ತು ಅಂತ ಬಿಲ್ಡಪ್ ತಗೋತಾ ಇದೆಯಾ? ಇದರ ಪರಿಣಾಮ ಏನಾಗುತ್ತೆ ಅಂತ ನೋಡ್ತಾ ಇರೋ. ಸಂಜಯ್, ಅರ್ಲಿ ಸ್ಟೇಜಲ್ಲಿ ಈ ಕೇಸ್ನ ಹೇಗೆ ಟ್ರೀಟ್ ಮಾಡ್ಬೋದು? ಅದು ಡು ಯು ನೋ ಹೌ ಟು ಟ್ರೀಟ್ ಹರ್? ಅದು ಅವರು ಅರ್ಲಿ ಸ್ಟೇಜ್ ಅಲ್ಲಿ ಇರೋದ್ರಿಂದ ಮೆಥೋಟ್ರೆಕ್ಸೇಟ್ ನ ಬಳಸಬಹುದು. ಶ್ರೇಯಸ್, ಫೋಕಸ್. ಎಕ್ಸಲೆಂಟ್. ಥ್ಯಾಂಕ್ ಯು ಸರ್. ನನ್ನ ಪರ್ಸನಲ್ ವಿಷಯಗಳನ್ನ ಸ್ಟಡೀಸ್ಗೆ ಅಡ್ಡ ಬರೋದಕ್ಕೆ ನಾನ್ ಬಿಡಲ್ಲ ಸರ್. ಓದು ಡೆಸ್ಟಿನಿ ಆಗಿರ್ಬೇಕು, ಡಿಸ್ಟ್ರಾಕ್ಷನ್ ಅಲ್ಲ. ಲವ್ ಇಸ್ ನಾಟ್ ಅನ್ ಡಿಸ್ಟ್ರಾಕ್ಷನ್ ಅಕಾರ್ಡಿಂಗ್ ಟು ಮಿ. ಇಟ್ಸ್ ಮೈ ಬಿಲೀಫ್. ಟ್ರ್ಯಾಕ್ ಯಾಕೋ ಬೇರೆ ರೂಟಲ್ಲೇ ಹೋಯ್ತಾ ಇದೆ. ಇವ್ರಿಗೆ ಆಂಟಿಬಯೋಟಿಕ್ ಕೊಡ್ತೀವಿ. ಆಕರ್ಷಣೆ ಇನ್ಫ್ಯಾಕ್ಚುಯೇಷನ್ ಅಂತ ಹೇಳಿ ನನ್ಗೆ ಟ್ರೀಟ್ಮೆಂಟ್ ಕೊಡು ಅಂತ ಹೇಳ್ತಿದ್ದಾರೆ. ಅಂದ್ರೆ ಇದು ಪ್ರೀತಿನೇ ಅಲ್ವಾ? ನಿಧಿ, ನಿನ್ ಪುಸ್ತಕಗಳೆಲ್ಲ ಅಲ್ಲಿ ಇಲ್ಲಿ ಚೆಲ್ಲಾಪಿಲ್ಲಿ ಆಗಿತ್ತಲ್ಲ, ಅದನ್ನೆಲ್ಲ ನಿತ್ಯ ಕ್ಲೀನಾಗಿ ಜೋಡಿಸಿಡ್ತಾ ಇದ್ದಾಳೆ. ಇಲ್ಲ ಕಣೆ, ಶಾಂತಿ ಸುಳ್ಳು ಹೇಳ್ತಾ ಇದ್ದಾಳೆ. ರೂಮ್ ಪೂರ್ತಿ ನಿಂದೆ ಬುಕ್ಸು, ನನ್ನ ವಸ್ತುಗಳು ಇಡೋಕ್ಕೆ ಜಾಗನೇ ಇಲ್ಲ. ಅದಕ್ಕೆ ಹಳೆ ಬುಕ್ಸ್ನೆಲ್ಲ ಎತ್ತಿ ಆಚೆಗೆ ಹಾಕ್ತಾ ಇದ್ದೀನಿ. ಜಾಸ್ತಿ ಮಾತಾಡಿದ್ಯೋ ಎಲ್ಲ ತೂಗಕ್ಕೆ ಹಾಕ್ಬಿಡ್ತೀನಿ. ಎಲ್ಲ ಹಾಕ್ಬಿಡು, ಇನ್ನು ಅದರಿಂದ ಯಾವುದೇ ಪ್ರಯೋಜನ ಇಲ್ಲ. ಅಳ್ತಾ ಇದೆಯಾ?
ನಿತ್ಯ ಏನದು? ಇವಳನ್ನ ಕಾಲೇಜಿಂದ ತೆಗೆದು ಹಾಕಿದ್ದಾರೆ. ಯಾಕಂತೆ? ಅದನ್ನೇ ಕೇಳ್ತೀನಿ. ಬಾರೆ. ಎಲ್ಲಿಗಕ್ಕ? ಕಾಲೇಜ್ ಹತ್ರ. ಅಕ್ಕ ಹಾ ಅಂದ್ರೆ ಯಾರು ರಸ್ಟಿಕೇಟ್ ಮಾಡಿರೋದು, ಏನ್ ಕಾರಣ ಅಂತ ನನ್ಗಿವತ್ತು ಗೊತ್ತಾಗ್ಬೇಕು. ಬೇಡ ಅಕ್ಕ. ಯಾಕೆ ಬೇಡ? ಅವ್ರು ಆಡ್ಸ್ದಾಗ ಆಡೋ ಗೊಂಬೆನಾ ನೀನು? ಅವ್ರನ್ನೆಲ್ಲ ಸರಿಯಾಗಿ ವಿಚಾರಿಸ್ಕೋತೀನಿ ನಾನು. ಬೇಡ ಪುಟ್ಟಿ, ಕೋಪಕ್ಕೆ ಬುದ್ಧಿ ಕೊಡ್ಬೇಡ್ವೆ. ಅಯ್ಯೋ, ಶಾಂತಿ ಸಮಾಧಾನ ಅಂತ ಕೂತ್ಕೊಂಡ್ರೆ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳಿತಾರೆ ಅಷ್ಟೇ. ಅವ್ರಿಗೆಲ್ಲ ಒಂದು ಕತ್ತಿ ಕಾಣಿಸ್ತೀನಿ ಇವತ್ತು. ನಡಿ.